ಮರುಜನ್ಮಗಳ ಮೂಲಕ ಮತ್ತೆ ಶಿವನನ್ನೇ ವರಿಸಬೇಕೆಂಬುದೇ ಪಾರ್ವತಿಯ ಸಂಕಲ್ಪ. ಹೀಗೆ ಸಾಕ್ಷಾತ್ ಪಾರ್ವತಿ ದೇವಿಯ ಅವತಾರಗಳೇ ನವದುರ್ಗೆಯರು. ದಾಕ್ಷಾಯಣಿಯಾಗಿ ಯಜ್ಞಕುಂಡಕ್ಕೆ ಹಾರಿದ ಶೈಲಪುತ್ರಿಯ ಅವತಾರವು ಕೊನೆಗೊಂಡು ಮತ್ತೆ ಶಿವನನ್ನು ವರಿಸುವುದಕ್ಕಾಗಿ ಸತೀದೇವಿಯಾಗಿ ಅಂದರೆ ಪಾರ್ವತಿಯಾಗಿ ಮರುಜನ್ಮ ಪಡೆಯುತ್ತಾಳೆ. ಶಿವನನ್ನ ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಬಹಳ ಕಠಿಣವಾದ ತಪಸ್ಸನ್ನು ಮಾಡುತ್ತಾಳೆ. ಈ ತಪಸ್ಸಿನ ವೇಳೆ ಬರೀ ಹೂವು, ಹಣ್ಣು ಹಾಗೂ ಎಲೆಗಳನ್ನು ಕೂಡ ಒಂದು ಕಾಲದವರೆಗೆ ಸೇವಿಸುತ್ತಿದ್ದಳು. ನಂತರದಲ್ಲಿ ಎಲೆ ಸೇವನೆಯನ್ನು ಕೂಡ ನಿಲ್ಲಿಸಿದಳು. ಈಕೆಯ ಈ ಕಠಿಣ ತಪಸ್ಸನ್ನು ಕಂಡ ಶಿವನು ತಾನೇ ಒಬ್ಬ ಸನ್ಯಾಸಿಯ ವೇಷ ಧರಿಸಿ ಶಿವನಲ್ಲಿ ಈಕೆಗಿರುವ ನಿಷ್ಠೆಯನ್ನು ಪರೀಕ್ಷಿಸಿದನು. ಪಾರ್ವತಿಯ ಅಖಂಡ ನಿಷ್ಠೆಗೆ ಮೆಚ್ಚಿದ ಶಿವನು ಆಕೆಗೆ ಒಲಿಯುತ್ತಾನೆ. ಶಿವನನ್ನ ಒಲಿಸಿಕೊಳ್ಳುವ ನಿಟ್ಟಿನಲ್ಲಿ ಪಾರ್ವತಿ ಧರಿಸಿದ ತಪಶ್ಚಾರಿಣಿ ವೇಷವನ್ನೇ ಬ್ರಹ್ಮಚಾರಿಣಿ ಎಂದು ಪೂಜಿಸಲ್ಪಡುತ್ತಿದೆ.